ತುಂಬ ಕವಿಗಳನ್ನು ಕೊಡುಗೆಯಾಗಿ ನಾಡಿಗೆ ನೀಡಿರುವ ಪುಣ್ಯ ಮಣ್ಣು ನಮ್ಮದು. ಕನ್ನಡ ಭಾಷೆಯ ಕಂಪು ಕವಿ ಪುಂಗನವರ ಲೇಖನಿಗಳಲ್ಲಿ ಸುಲಲಿತ ಕಾವ್ಯಧಾರೆಯಾಗಿ ಇಂದಿಗೂ ಚುಮ್ಮುತ್ತಲಿದೆ. ನಮ್ಮ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಆದಿಕವಿ ಪಂಪ ಕೂಡ ಒಬ್ಬರು. ಪಂಪ, ರನ್ನ ಮತ್ತು ಪೊನ್ನ ಕವಿಗಳನ್ನು ಕನ್ನಡದ ರತ್ನತ್ರಯರೆಂದು ಕರೆಯಲಾಗುತ್ತದೆ. ಇವು ಮೂರು ಜನರಲ್ಲಿ ಪಂಪ ಮಹಾಕವಿಯು ಕನ್ನಡದ ಆದಿಕವಿ ಎನ್ನಿಸಿಕೊಂಡಿದ್ದಾರೆ. ಗದ್ಯ ಮತ್ತು ಪದ್ಯ ಶೈಲಿಯಲ್ಲಿ ಸಮ್ಮಿಲನವಾದ ಚಂಪು ಶೈಲಿಯಲ್ಲಿ ಪಂಪ ಕವಿಯ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಎಂಬ ಎರಡು ಮಹಾನ್ ಕೃತಿಗಳನ್ನು ರಚಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಭೀಮಪ್ಪ ಮತ್ತು ಅಪ್ಪಣ್ಣಬ್ಬೆ ದಂಪತಿಯರ ಪುತ್ರನಾಗಿ ಜನಿಸಿದ ಪಂಪ ಅವರ ಕಾಲಮಾನವು ಕ್ರಿಸ್ತಶಕ 1902 ಕ್ರಿಸ್ತಶಕ 1950 ಎಂದು ಹೇಳಲಾಗುತ್ತದೆ. ಇಮ್ಮಡಿ ಅರಕೇಸರಿಯ ಆಶ್ರಮದಲ್ಲಿದ್ದ ಪಂಪ ಅವರು ಗಣಿತ, ವ್ಯಾಕರಣ, ಅಲಂಕಾರ, ಸಂಗೀತ, ನಾಟ್ಯ, ವೈದ್ಯಶಾಸ್ತ್ರಗಳನ್ನು ದೇವಯ್ಯ ಮುನೀಂದ್ರ ಗುರುಗಳಿಂದ ಕಲಿತನು ಎಂದು ಹೇಳಲಾಗುತ್ತದೆ. ಇನ್ನು ಪಂಪ ಮಹಾಕವಿ ಎಂದು ಇತಿಹಾಸಗಳಲ್ಲಿ ರಚಿತವಾದ ಆದಿಪುರಾಣಂ ಕನ್ನಡದ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾಗಿದ್ದು, ಮಕ್ಕಳಾದ ಭರತ ಮತ್ತು ಬಾಹುಬಲಿಯ ಪ್ರಸಂಗವನ್ನು ವರ್ಣಿಸಲಾಗಿದೆ. ಒಟ್ಟು 16 ಕಾವ್ಯವಾದ ಪೂರ್ವ ಪುರಾಣವನ್ನ ಆಕಾರ ಗ್ರಂಥವಾಗಿಟ್ಟುಕೊಂಡು ಪಂಪ ಕವಿಯೇ ಈ ಕೃತಿಯನ್ನು ರಚಿಸಿದ್ದಾರೆ. ಒಟ್ಟು 16 ಆಶ್ವಾಸಗಳಲ್ಲಿ ಮೊದಲ 6 ಆಶ್ವಾಸನಗಳು ವೃಷಭನಾಥನ ಹಿಂದಿನ 9 ಜನ್ಮಗಳ ಬಗ್ಗೆ ಹೇಳಿದರೆ, 7ರಿಂದ 10 ವೃಷಭನಾಥನ ಜನನ, ಬಾಲ್ಯ, ತಪೋಜೀವನ ಹಾಗೂ ಅಂತಿಮ ಕಾಲದ ಬಗ್ಗೆ ಹೇಳುತ್ತದೆ. ಇನ್ನು ಉಳಿದ 11ರಿಂದ 16ನೆಯ ಆಶ್ವಾಸನದಲ್ಲಿ ಭರತ ಬಾಹುಬಲಿಯ ಕಥೆಗಳನ್ನು ವರ್ಣಿಸಲಾಗಿದೆ. ಈ ಕೃತಿಯಲ್ಲಿ ಭರತ ಬಾಹುಬಲಿ ಕಥೆಯು ಅತ್ಯಂತ ಹೆಚ್ಚು ಪ್ರಸಿದ್ಧವಾಗಿದೆ. ಅಲ್ಲದೆ ಮಹಾಪಂಪ ಅವರ ಖ್ಯಾತಿಯನ್ನು ಉತ್ತುಂಗಕ್ಕೆ ಏರಿಸಿದ ಮಹಾನ್ ಗ್ರಂಥವೆಂದರೆ ಅದು ವಿಕ್ರಮಾರ್ಜುನ ವಿಜಯಂ ಆಗಿದೆ. ಈ ಕೃತಿಯನ್ನು ಪಂಪ ಭಾರತ ಎಂದು ಕರೆಯಲಾಗುತ್ತದೆ. ವ್ಯಾಸ ಮಹರ್ಷಿಗಳು ರಚಿಸಿದ ಮಹಾಭಾರತ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಪಂಪ ಕವಿಯು ವಿಕ್ರಮಾರ್ಜುನ ವಿಜಯಂ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಈ ಕೃತಿಯಲ್ಲಿ ಪಂಪನು ತನಗೆ ಆಶ್ರಯ ಕೊಟ್ಟ ಇಮ್ಮಡಿ ಅರಕೇಸರಿಯನ್ನು ಅರ್ಜುನಿಗೆ ಹೋಲಿಸಿದ್ದಾನೆ. ಮಾಡಿ ಕಥೆಯನ್ನು ವರ್ಣಿಸಿದ್ದಾರೆ. ಅಲ್ಲದೆ ಪಂಪನು ತನ್ನ ಕಾಲದ ಸಮಾಜ, ನಾಗರಿಕತೆ, ಸಂಪ್ರದಾಯ, ಸಂಸ್ಕೃತಿ ಹಾಗೂ ಅಂದಿನ ಕಾಲದ ಪ್ರಕೃತಿಯ ದೃಶ್ಯಗಳನ್ನು ಹಾಗೂ ಬನವಾಸಿಯ ವರ್ಣನೆಯನ್ನು ಮಾಡಿದ್ದಾರೆ. ಈ ಕಥೆಯಲ್ಲಿ ಅರಂಕುಶ ಒಟ್ಟಡಂ ನೆನವುದೇನ ಮನಂ ಬನವಾಸಿ ದೇಶಮಂ ಎಂದು ಪಂಪ ಬರೆದಿದ್ದಾರೆ. ಮತ್ತು ಈ ಕೃತಿಯಲ್ಲಿ ನಮಗೆ ತ್ಯಾಗ, ಭೋಗ, ವಿದ್ಯೆ, ಸಂಗೀತ ಗೋಷ್ಠಿಗಳಿಂದ ಕೂಡಿದ ಜೀವನವನ್ನು ಅನುಭವಿಸುವವರೇ ನಿಜವಾದ ಮನುಷ್ಯರು. ಅಂತಹ ಮನುಷ್ಯರು ಹುಟ್ಟಲು ಸಾಧ್ಯವಾಗದಲ್ಲಿ ಕನಿಷ್ಠ ಪಕ್ಷ ಬನವಾಸಿಯ ವನಗಳಲ್ಲಿ ಕೋಗಿಲೆಯೋ ಆಗಿಯೋ ಹುಟ್ಟಬೇಕೆಂದು ಈ ಕವಿ ಬನವಾಸಿಯ ಬಗ್ಗೆ ವರ್ಣಿಸಿದ್ದಾರೆ. ಪಂಪರು ರಚಿಸಿದ ವಿಕ್ರಮಾರ್ಜುನ ವಿಜಯಂ 14 ಆಶ್ವಾಸನಗಳನ್ನು 1809 ಪದ್ಯಗಳನ್ನು ಒಳಗೊಂಡಿದ್ದು, ಈ ಕೃತಿಯನ್ನು ಕೇವಲ 6 ತಿಂಗಳಲ್ಲಿ ರಚಿಸಿದ್ದಾರೆಂದು ಪಂಪ ಅವರೇ ತಮ್ಮ ಕೃತಿಯಲ್ಲಿ ಹೇಳಿಕೊಂಡಿದ್ದಾರೆ.